ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಶರತ್ ಮತ್ತು ಭರತನ ಕತೆ. ಒಂದು ಊರಲ್ಲಿ ಇಬ್ಬರು ಹುಡುಗರು ಇರ್ತಾರೆ, ಶರತ್ ಆಮೇಲೆ ಭರತ್ ಅಂತ. ಇವನು ಭರತ, ಇವನು ಶರತ್. ಹೀಗೆ ಒಂದಿನ ಏನಾಗುತ್ತೆ ಅಂದರೆ, ಶರತ್ ಹಣ್ಣು ಕೊಯ್ಲಿಕ್ಕೆ ಹೋಗ್ತಾನೆ. ಹಣ್ಣು ಕೊಯ್ಬೇಕಾದ್ರೆ ಹೀಗೆ ಒಂದು ತೋಟಕ್ಕೆ ಹೋಗ್ತಾನೆ. ಒಂದು ಕಿತ್ತಳೆ ತೋಟ ಕಾಣುತ್ತೆ. ಕಿತ್ತಳೆ ತೋಟ, ಮರದ ತುಂಬ ರುಚಿ ರುಚಿಯಾದ ಸಿಹಿ ಸಿಹಿ ಹಣ್ಣುಗಳು. ಶರತ್ ಏನು ಮಾಡ್ತಾನೆ ಅಂದರೆ, ಆ ತೋಟಕ್ಕೆ ಬಂದು ಸಾಕಷ್ಟು ಹಣ್ಣುಗಳನ್ನ ಕೊಯ್ತಾನೆ. ಸಾಕಷ್ಟು ಹಣ್ಣುಗಳನ್ನ ಕೊಯ್ದು ಅವನು ಅದನ್ನ ಸೇವಿಸ್ತಾನೆ. ಅವನು ಹಸಿವು ನೀಗೋ ತನಕ ಹಣ್ಣುಗಳನ್ನು ಸೇವಿಸಿ ಮತ್ತು ಉಳಿದ ಹಣ್ಣುಗಳನ್ನ ಮನೆಗೆ ಒಯ್ತಾನೆ. ಮನೆಗೆ ತಗೊಂಡು ಹೋಗಿ ಮನೆಗೆ ಬೇಕಾದಷ್ಟು ಉಪಯೋಗಿಸ್ಕೊಂಡು ಉಳಿದ ಹಣ್ಣುಗಳನ್ನೆಲ್ಲ ಮಾರಿ ಸಾಕಷ್ಟು ಹಣ ಸಂಪಾದನೆ ಮಾಡಿ ಸಂತೋಷದಿಂದ ಇರ್ತಾನೆ. ಆದರೆ ಭರತನವನೇನಿರ್ತಾನೆ, ಅವನು ಸ್ವಲ್ಪ ತಡವಾಗಿ ಹೇಳ್ತಾನೆ. ತಡವಾಗಿ ಹೇಳಿದ್ರಿಂದ ಭರತ ಅದೇ ತೋಟಕ್ಕೆ ಹೋಗ್ತಾನೆ. ಅದೇ ದಾರಿ, ಅದೇ ತೋಟ, ಆದರೆ ಮರಗಳಲ್ಲಿ ಹಣ್ಣೇ ಇಲ್ಲ. ಇದರಿಂದ ಭರತ ದುಃಖ ಪಡ್ತಾನೆ. ಅವನ ಮನಸ್ಸಲ್ಲಿ ಆಗುತ್ತೆ, ಅಯ್ಯೋ, ನಾನು ಸ್ವಲ್ಪ ಬೆಳಗ್ಗೆ ಚೂರು ಬೇಗ ಎದ್ದಿದ್ರೆ ನನಗೆ ಹೊಟ್ಟೆ ತುಂಬಷ್ಟಾದರೂ ಹಣ್ಣು ಸಿಗ್ತಿತ್ತೇನೋ ಅಂತ ಯೋಚನೆ ಮಾಡ್ತಾನೆ. ನಂತರ ಅವನು ದುಃಖ ಆಗಿ ನಂತರ ಮನೆಗೆ ಹೋಗ್ತಾನೆ. ವಾಪಸ್ ಹೀಗೆ ಮನೆಗೆ ಬಂದು ಅವತ್ತು ರಾತ್ರಿ ಯೋಚನೆ ಮಾಡ್ತಾನೆ, ನಾನು ಇವತ್ತಿಂದ ಸರಿಯಾದ ಸಮಯಕ್ಕೆ ಮಲಗಿ ಆದಷ್ಟು ಬೇಗ ಎದ್ದು ಹೆಚ್ಚು ಶ್ರಮ ಪಡಬೇಕು. ಇವತ್ತಾಗಿದ್ದ ಥರ ನಿರ್ಲಕ್ಷ್ಯತೆ ನಾನು ಮುಂದೆ ಮಾಡಿದರೆ